ಯಾರಿಗೆ ಸ್ವಂತ ಮನೆ ಕಟ್ಕೋಬೇಕು, ನಾವೊಂದು ಸೈಟ್ ತಗೋಬೇಕು, ನಮ್ಮದೇ ಆದಂಥ ಒಂದು ಭೂಮಿ ನಮಗಿರಬೇಕು ಅನ್ನೋ ಆಸೆ ಯಾರಿಗಿದೆಯೋ ಅವರೆಲ್ಲ ಈ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ನೀಡಿ ಅಂತ ಹೇಳ್ತೀನಿ. ಈ ದೇವಸ್ಥಾನದ ಹೆಸರೇ ಭೂವರಾಹ ಸ್ವಾಮಿ ದೇವಸ್ಥಾನ. ಇದು ಮಂಡ್ಯ ಡಿಸ್ಟಿಕ್ನ KR ಪೇಟೆ ತಾಲೂಕಿನ ಕಲ್ಲಹಳ್ಳಿಯಲ್ಲಿದೆ. ಈ ದೇವಸ್ಥಾನಕ್ಕೆ ಬಂದು ಮಣ್ಣಿನ ಪೂಜೆ ಅಥವಾ ಇಟ್ಟಿಗೆ ಪೂಜೆ ಮಾಡಿಸಿದ್ರೆ ಅವರು ಸ್ವಂತ ಮನೆ ಪಡಿತಾರೆ ಅನ್ನೋದು ಒಂದು ನಂಬಿಕೆ. ಅದು ಎಷ್ಟೋ ಜನರ ಬಾಳಲ್ಲಿ ಅದು ನಿಜವಾಗಿರೋದು ಕೂಡ ಸತ್ಯವಾಗಿದೆ. ದೇವಸ್ಥಾನದ ಕುಬೇರ ಮೂಲೆಯಲ್ಲಿ ಮಣ್ಣನ್ನು ಹಾಕಲಾಗಿದೆ. ಆ ಮಣ್ಣನ್ನು ಒಂದು ಬಿಳಿ ಅಥವಾ ಅರಿಶಿನ ಬಟ್ಟೆಯಲ್ಲಿ ತೆಗೆದುಕೊಂಡು 11 ಬಾರಿ ಪ್ರದಕ್ಷಿಣೆ ಮಾಡಬೇಕು. ದೇವಸ್ಥಾನವನ್ನು 11 ಬಾರಿ ಪ್ರದಕ್ಷಿಣೆ ಹಾಕಿದ ನಂತರ 200 ರೂಪಾಯಿಗಳನ್ನು ಕೊಟ್ಟು ಟಿಕೆಟ್ ಕೊಡಲಾಗುತ್ತದೆ. ಅದನ್ನು ತೆಗೆದುಕೊಂಡು ಸರದಿ ಸಾಲಲ್ಲಿ ನಿಂತರೆ ಆ ಮಣ್ಣನ್ನು ದೇವಸ್ಥಾನದಲ್ಲಿ ಪೂಜೆ ಮಾಡಿ ತಮಗೆ ವಾಪಸ್ ಕೊಡಲಾಗುತ್ತೆ. ಮಣ್ಣಿನ ಪೂಜೆಯ ನಂತರ ಭೂವರಾಹ ಸ್ವಾಮಿ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಪೂಜೆ ಮಾಡಿದ ಮಣ್ಣನ್ನು ಮನೆಗೆ ತೆಗೆದುಕೊಂಡು ಬಂದು ಬಟ್ಟೆಯ ಸಮೇತ ಗಂಟು ಕಟ್ಟಿ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಯಾರ ಹತ್ರ ಸೈಟ್ ಇರೋದಿಲ್ಲ ಅವರು ಭೂಮಿಯನ್ನು ಖರೀದಿಸುತ್ತಾರೆ. ಹಾಗೆ ಮನೆ ಕಟ್ಟಿಸಲು ವಿಳಂಬ ಅಥವಾ ಶುರು ಮಾಡಬೇಕೆಂದು ಸೈಟ್ ತೆಗೆದುಕೊಂಡು ಮನೆ ನಿರ್ಮಿಸಿಕೊಳ್ಳಲು ಸಾಧ್ಯವಾಗದಿದ್ದವರು ಕೂಡ ಮನೆ ಕಟ್ಟಿಸಿಕೊಳ್ಳಲು ಇಟ್ಟಿಗೆ ಪೂಜೆ ಮಾಡಿಸಿಕೊಂಡು ಹೋಗಿ ಮನೆಯ ಈಶಾನ್ಯ ಭಾಗದಲ್ಲಿ ಇರುವ ಗೋಡೆಗೆ ಸೇರಿಸಿ ಆ ಇಟ್ಟಿಗೆಯನ್ನು ಕಟ್ಟಿಸುತ್ತಾರೆ. ಹಾಗೆ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ನಡೆಸಲಾಗುತ್ತದೆ. ಇದು ಇವತ್ತಿನ ಒಂದು ವಿಶೇಷವಾದ ದೈವಿಕತೆಯ ಸಂಚಿಕೆಯಾಗಿತ್ತು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಹಾಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ.